ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 8ನೆಯ ಸ್ಕಂದದಲ್ಲಿ ಸ್ವಯಂಭುವ ಮನುವು ಭಗವಂತನನ್ನು ಕುರಿತಾಗಿ ಮಾಡಿದ ಪ್ರಾರ್ಥನೆಯನ್ನು ನಾವು ತಿಳಿದುಕೊಳ್ಳುತ್ತಿದ್ದೇವೆ. ಸ್ವಯಂಭುವ ಮನುವು ಭಗವಂತನ ಕುರಿತಾಗಿ ಈ ರೀತಿಯಾಗಿ ನುಡಿಯುತ್ತಾನೆ: ಯಂ ಪಶ್ಯತಿ ನ ಪಶ್ಯಂತಂ ಚಕ್ಷುರ್ಯಸ್ಯ ನರಿಷ್ಯತಿ ತಂ ಭೂತನಿಲಯಂ ದೇವಂ ಸುಪರ್ಣಾಮುಪಧಾವತ. ದೇವೋತ್ತಮ ಪರಮಪುರುಷನು ನಿತ್ಯ ನಿರಂತರ ವಿಶ್ವದ ಚಟುವಟಿಕೆಗಳನ್ನು ಗಮನಿಸುತ್ತಾನಾದರೂ ಯಾರಿಂದಲೂ ಅವನನ್ನು ನೋಡಲು ಆಗದು. ಆದರೆ ನಮ್ಮಿಂದ ಅವನನ್ನು ನೋಡಲಾಗದ ಕಾರಣದಿಂದಾಗಿಯೇ ಅವನು ನೋಡುವುದಿಲ್ಲ ಎಂದು ಭಾವಿಸಬಾರದು. ಏಕೆಂದರೆ ಅವನ ದೃಷ್ಟಿಬಲ ಎಂದು ಕುಂದುವುದಿಲ್ಲ. ಆದ್ದರಿಂದ ಪ್ರತಿಯೊಬ್ಬರೂ ಪರಮಾತ್ಮನನ್ನು ಆರಾಧಿಸಬೇಕು. ಪರಮಾತ್ಮನು ಸದಾಕಾಲ ಸ್ನೇಹಿತನಾಗಿ ಜೀವಾತ್ಮನೊಡನೆ ಇರುತ್ತಾನೆ. ಪಾಂಡವರ ತಾಯಿಯಾದ ಕುಂತಿದೇವಿಯು ಶ್ರೀಕೃಷ್ಣನಿಗೆ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಹೀಗೆ ಹೇಳಿದಳು: ಅಲಕ್ಷ್ಯಂ ಸರ್ವಭೂತಾನಾಂ ಅಂತರ್ಬಹಿರವಸ್ಥಿತಂ. ಹೇ ಶ್ರೀಕೃಷ್ಣನೇ, ನೀನು ಪ್ರತಿಯೊಬ್ಬರ ಅಂತರಂಗ ಬಹಿರಂಗಗಳಲ್ಲೂ ಇರುವೆ. ಆದರೂ ಮತಿಹೀನರಾದ ಬದ್ಧಾತ್ಮರು ನಿನ್ನನ್ನು ಕಾಣಲಾರರು. ಜೀವಿಯು ಜ್ಞಾನದ ಕಣ್ಣುಗಳಿಂದ, ಜ್ಞಾನದ ಚಕ್ಷುಗಳಿಂದ ದೇವೋತ್ತಮ ಪರಮಪುರುಷನನ್ನು ಕಾಣಬಹುದು ಎಂದು ಭಗವದ್ಗೀತೆಯಲ್ಲಿ ಹೇಳಲಾಗಿದೆ. ಜ್ಞಾನದ ಚಕ್ಷುಗಳನ್ನು ತೆರೆಸುವವರನ್ನು ಗುರುಗಳೆಂದು ಕರೆಯಲಾಗುವುದು. ಆದ್ದರಿಂದಲೇ ನಾವು ಗುರುಗಳಿಗೆ ಈ ರೀತಿಯಾಗಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತೇವೆ: ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನದ ಅಂಧಕಾರದಿಂದ ಕುರುಡಾಗಿದ್ದ ನನ್ನ ಕಂಗಳನ್ನು ಜ್ಞಾನದ ಬೆಳಕಿನಿಂದ ತೆರೆಯಿಸಿದ ಗುರುಗಳಿಗೆ ಗೌರವಪೂರ್ವಕವಾಗಿ ನಮಿಸುತ್ತೇನೆ. ಶಿಷ್ಯನ ಜ್ಞಾನ ಚಕ್ಷುಗಳನ್ನು ತೆರೆಸುವುದು ಗುರುವಿನ ಕರ್ತವ್ಯ. ಶಿಷ್ಯನು ಅಜ್ಞಾನದಿಂದ ಜಾಗೃತಿಗೊಂಡು ಜ್ಞಾನಿಯಾದಾಗ ದೇವೋತ್ತಮ ಪರಮಪುರುಷನನ್ನು ಎಲ್ಲೆಲ್ಲೂ ಕಾಣಬಹುದು. ಏಕೆಂದರೆ ಭಗವಂತನು ಎಲ್ಲೆಲ್ಲೂ ಇರುತ್ತಾನೆ. ಅಂಡಾಂತರಸ್ಥ ಪರಮಾಣು ಚಯಾಂತರಸ್ಥಂ. ಭಗವಂತನು ಈ ಬ್ರಹ್ಮಾಂಡದ ನಿವಾಸಿ. ಅವನು ಎಲ್ಲ ಜೀವಿಗಳ ಹೃದಯದಲ್ಲೂ ಇದ್ದಾನೆ. ಅವನು ಪರಮಾಣುವಿನೊಳಗೂ ಇದ್ದಾನೆ. ನಮಗೆ ಪರಿಪೂರ್ಣ ಜ್ಞಾನವಿಲ್ಲದ ಕಾರಣದಿಂದ ನಮ್ಮಿಂದ ಅವನನ್ನು ನೋಡಲು ಸಾಧ್ಯವಿಲ್ಲ. ಆದರೆ ಕಿಂಚಿತ್ ಜಾಗರೂಕತೆಯಿಂದ ಪ್ರಯತ್ನ ಮಾಡಿದಲ್ಲಿ ಭಗವಂತನನ್ನು ಎಲ್ಲೆಡೆಯೂ ಕಾಣಬಹುದು. ಇದಕ್ಕೆ ತರಬೇತಿಯ ಅಗತ್ಯವಿದೆ. ಕಿಂಚಿತ್ ಜಾಗರೂಕನಾಗಿದ್ದಲ್ಲಿ ಅತ್ಯಂತ ಪತಿತನಾದ ವ್ಯಕ್ತಿಯೂ ಸಹ ಭಗವಂತನ ಸಾನ್ನಿಧ್ಯವನ್ನು ಗ್ರಹಿಸಬಹುದು. ಅನಂತ ಸಾಗರವು ಯಾರ ಆಸ್ತಿ? ಅಪಾರವಾದ ಭೂಮಂಡಲವು ಯಾರ ಆಸ್ತಿ? ಅನಂತಾನಂತ ಆಗಸವು ಯಾರ ಆಸ್ತಿ? ಲಕ್ಷಾಂತರ ನಕ್ಷತ್ರಗಳು ಮತ್ತು ಗ್ರಹಗಳು ಆಕಾಶದಲ್ಲಿ ಹೇಗೆ ಸ್ಥಿರವಾಗಿ ನಿಂತಿವೆ? ಈ ಬ್ರಹ್ಮಾಂಡದ ಸೃಷ್ಟಿಕರ್ತ ಯಾರು? ಇದು ಯಾರ ಆಸ್ತಿ ಎಂದು ನಾವು ಯೋಚಿಸಿದಾಗ ನಿಶ್ಚಿತವಾಗಿಯೂ ಈ ಎಲ್ಲದರ ಒಡೆಯನು ಒಬ್ಬ ಇದ್ದಾನೆ ಎಂಬ ತೀರ್ಮಾನಕ್ಕೆ ನಾವು ಬರುತ್ತೇವೆ. ನಾವು ವೈಯಕ್ತಿಕವಾಗಿ ಅಥವಾ ಒಂದು ಕುಟುಂಬವಾಗಿ ಅಥವಾ ಒಂದು ದೇಶವಾಗಿ ಒಂದು ನಿರ್ದಿಷ್ಟ ಭೂಭಾಗದ ಮೇಲೆ ಒಡೆತನ ಸಾಧಿಸುವಾಗ ಹೇಗೆ ಇದರ ಒಡೆಯರಾದೆವು ಎಂಬುದನ್ನೂ ಪರಿಗಣಿಸಬೇಕು. ಭೂಮಿಯು ನಮ್ಮ ಜನನಕ್ಕೂ ಮೊದಲು, ನಾವು ಈ ಜಗತ್ತಿಗೆ ಬರುವುದಕ್ಕೂ ಮೊದಲು ಇತ್ತು. ಅದು ಹೇಗೆ ನಮ್ಮ ಸೊತ್ತಾಯಿತು? ಇಂತಹ ಜಾಗೃತಿಯಿಂದ, ಆಲೋಚನೆಯಿಂದ ಸಕಲ ಚರಾಚರ ಆಸ್ತಿಯ ಪರಮ ಒಡೆಯನಾದ ದೇವೋತ್ತಮ ಪರಮಪುರುಷನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಪರಮಪ್ರಭು ಭಗವಂತನು ಸದಾ ಜಾಗೃತನಾಗಿರುತ್ತಾನೆ. ಬದ್ಧ ಸ್ಥಿತಿಯಲ್ಲಿ ನಾವು ವಸ್ತುಸ್ಥಿತಿಯನ್ನು ಮರೆತು ಬಿಡುತ್ತೇವೆ. ಏಕೆಂದರೆ ನಾವು ಶರೀರಗಳನ್ನು ಬದಲಾಯಿಸುತ್ತೇವೆ. ಆದರೆ ದೇವೋತ್ತಮ ಪರಮಪುರುಷನು ತನ್ನ ಶರೀರವನ್ನು ಬದಲಾಯಿಸುವುದಿಲ್ಲ. ಅವನು ಭೂತ, ವರ್ತಮಾನ ಮತ್ತು ಭವಿಷ್ಯತ್ತುಗಳನ್ನು ಸ್ಮರಿಸುತ್ತಾನೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳುತ್ತಾನೆ: ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನಹಮವ್ಯಯಂ. ನಾನು ಭಗವದ್ವಿಜ್ಞಾನವಾದ ಈ ಭಗವದ್ಗೀತೆಯನ್ನು ಕನಿಷ್ಠ 4 ಕೋಟಿ ವರ್ಷಗಳಷ್ಟು ಹಿಂದೆ ಸೂರ್ಯದೇವನಿಗೆ ಬೋಧಿಸಿದೆ. ಬಹಳ ಹಿಂದೆ ಸಂಭವಿಸಿದ ಘಟನೆಗಳನ್ನು ಹೇಗೆ ನೆನಪಿನಲ್ಲಿ ಇಟ್ಟುಕೊಳ್ಳುತ್ತೀಯಾ ಎಂದು ಅರ್ಜುನನು ಶ್ರೀಕೃಷ್ಣನನ್ನು ಕೇಳಿದಾಗ ಭಗವಂತನು ಅರ್ಜುನನೂ ಅಲ್ಲಿ ಇದ್ದನು ಎಂದು ಉತ್ತರ ಕೊಟ್ಟನು. ಏಕೆಂದರೆ ಅರ್ಜುನನು ಶ್ರೀಕೃಷ್ಣನ ಸಖ. ಕೃಷ್ಣ ಹೋದೆಡೆಯಲ್ಲೆಲ್ಲ ಅರ್ಜುನನೂ ಇರುತ್ತಾನೆ. ಆದರೆ ವ್ಯತ್ಯಾಸವೆಂದರೆ ಶ್ರೀಕೃಷ್ಣನಿಗೆ ಸಕಲವು ನೆನಪಿನಲ್ಲಿರುತ್ತದೆ. ಆದರೆ ಪರಮಪ್ರಭು ಭಗವಂತನ ಸೂಕ್ಷ್ಮ ಕಣವಾದ ಅರ್ಜುನನಂತಹ ಜೀವಿಯು ಎಲ್ಲವನ್ನೂ ಮರೆತು ಬಿಡುತ್ತಾನೆ. ಆದ್ದರಿಂದಲೇ ಭಗವಂತನ ಎಚ್ಚರವು ಎಂದಿಗೂ ಕುಗ್ಗುವುದಿಲ್ಲ. ಭಗವದ್ಗೀತೆಯಲ್ಲಿ ಇದನ್ನು ದೃಢೀಕರಿಸಲಾಗಿದೆ: ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿರ್ ಜ್ಞಾನಮಪೋಹನಂಚ. ದೇವೋತ್ತಮ ಪರಮಪುರುಷನು ಪರಮಾತ್ಮನಾಗಿ ಎಲ್ಲ ಜೀವಿಗಳ ಹೃದಯದಲ್ಲೂ ನೆಲೆಸಿರುತ್ತಾನೆ. ಅವನಿಂದ ಸ್ಮೃತಿ, ಜ್ಞಾನ ಮತ್ತು ವಿಸ್ಮೃತಿ ಪ್ರಾಪ್ತವಾಗುತ್ತದೆ. ಇದು ಕೂಡ ಈ ಶ್ಲೋಕದಲ್ಲಿ
ಸುಪರ್ಣಂ ಎಂಬ ಪದದಲ್ಲಿ ಸೂಚಿತವಾಗಿದೆ. ಸುಪರ್ಣಂ ಎಂದರೆ ಸ್ನೇಹಿತ ಎಂದರ್ಥ. ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ದ್ವಾಸುಪರ್ಣ ಸಯುಜ ಸಖಾಯ ಸಮಾನಂ ವೃಕ್ಷಂ ಪರಿಷಜ್ವಜಾತೆ, ಎರಡು ಪಕ್ಷಿಗಳು ಒಂದೇ ಮರದ ಮೇಲೆ ಸ್ನೇಹಿತರಂತೆ ಕುಳಿತಿವೆ. ಒಂದು ಪಕ್ಷಿ ಮರದ ಹಣ್ಣನ್ನು ತಿನ್ನುತ್ತಿದೆ, ಇನ್ನೊಂದು ಪಕ್ಷಿ ಇದನ್ನು ಗಮನಿಸುತ್ತಿದೆ. ಈ ವೀಕ್ಷಕ ಪಕ್ಷಿಯು ತಿನ್ನುತ್ತಿರುವ ಪಕ್ಷಿಯ ಮಿತ್ರನಾಗಿ ಸದಾ ಹಾಜರಿದ್ದು ಅವನು ಮಾಡಬೇಕಾದ ಕೆಲಸವನ್ನು ನೆನಪಿಸುತ್ತಿರುತ್ತದೆ. ಹೀಗೆ ನಾವು ನಮ್ಮ ದೈನಿಕ ವ್ಯವಹಾರಗಳಲ್ಲಿ ದೇವೋತ್ತಮ ಪರಮಪುರುಷನನ್ನು ಗಣನೆಗೆ ತೆಗೆದುಕೊಂಡಲ್ಲಿ ಅವನನ್ನು ಕಾಣಬಹುದು ಅಥವಾ ಎಲ್ಲೆಲ್ಲೂ ಅವನ ಸಾನ್ನಿಧ್ಯವನ್ನು ಗ್ರಹಿಸಬಹುದು. ಚಕ್ಷುರ್ಯಸ್ಯ ನ ರಿಷ್ಯತಿ ಎಂದರೆ ನಮ್ಮಿಂದ ಅವನನ್ನು ನೋಡಲಾಗದೇ ಇದ್ದರೂ ಅವನು ನಮ್ಮನ್ನು ನೋಡುತ್ತಿಲ್ಲ ಎಂದು ಅರ್ಥವಲ್ಲ. ಅಥವಾ ಬ್ರಹ್ಮಾಂಡವು ಪ್ರಳಯದಲ್ಲಿ ನಾಶವಾದಾಗ ಅವನು ಸಾಯುತ್ತಾನೆ ಎಂದೂ ಅರ್ಥವಲ್ಲ. ಈ ಸಂಬಂಧದಲ್ಲಿ ಕೊಡಬಹುದಾದ ದೃಷ್ಟಾಂತವೆಂದರೆ, ಸೂರ್ಯ ಇದ್ದಾಗ ಸೂರ್ಯಪ್ರಕಾಶವಿರುತ್ತದೆ, ಆದರೆ ಸೂರ್ಯ ಇಲ್ಲದೆ ಇದ್ದಾಗ ಅಥವಾ ಸೂರ್ಯನನ್ನು ನಾವು ಕಾಣದೇ ಹೋದಾಗ ಸೂರ್ಯ ಗತಿಸಿದ್ದಾನೆ ಎಂದರ್ಥವಲ್ಲ. ಸೂರ್ಯ ಇದ್ದಾನೆ, ಆದರೆ ನಮ್ಮಿಂದ ಅವನನ್ನು ನೋಡಲು ಆಗದು. ಅಂತೆಯೇ ಅಜ್ಞಾನದಿಂದ ಕುರುಡಾಗಿರುವ ನಮ್ಮ ಇಂದಿನ ಸ್ಥಿತಿಯಲ್ಲಿ ನಮ್ಮಿಂದ ದೇವೋತ್ತಮ ಪರಮಪುರುಷನನ್ನು ನೋಡಲು ಸಾಧ್ಯವಿಲ್ಲ. ಅವನು ನಮ್ಮ ಚಟುವಟಿಕೆಗಳನ್ನು ಗಮನಿಸುತ್ತಾ ಸದಾ ನಮ್ಮೊಡನೆ ಇದ್ದಾನೆ. ಅವನು ಸಾಕ್ಷಿ ಮತ್ತು ಸಲಹೆಗಾರನು, ಉಪದೃಷ್ಟ ಮತ್ತು ಹನುಮಂತ. ಹೀಗಾಗಿ ಗುರುವಿನ ಉಪದೇಶವನ್ನು ಅನುಸರಿಸುವ ಮೂಲಕ, ಪ್ರಮಾಣೀಕೃತ ಸಾಹಿತ್ಯವನ್ನು ಅಧ್ಯಯನ ಮಾಡುವ ಮೂಲಕ ಹಾಗೂ ಗುರುಗಳ ಉಪದೇಶವನ್ನು ಅನುಸರಿಸುವ ಮೂಲಕ ನಾವು ಭಗವಂತ ಸಕಲವನ್ನೂ ಗಮನಿಸುತ್ತಾ ನಮ್ಮ ಮುಂದೆ ಇದ್ದರೂ ಅವನನ್ನು ಕಾಣುವ ಕಣ್ಣುಗಳು ಮಾತ್ರ ನಮಗೆ ಇಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ನ ಯಸ್ಯಾದ್ಯಂತೌ ಮಧ್ಯಂ ಚ ಸ್ವಪರೋ ನಾಂತರಂ ಬಹಿ ವಿಶ್ವಸ್ಯಾಮೂನಿ ಯದ್ಯಸ್ಮಾತ್ ವಿಶ್ವಂ ಚ ತದೃತಂ ಮಹತ್. ದೇವೋತ್ತಮ ಪರಮಪುರುಷನಿಗೆ ಆದಿ ಅಂತ್ಯ ಮಧ್ಯಮಗಳಿಲ್ಲ, ಅಥವಾ ಅವನು ವಿಶಿಷ್ಟ ವ್ಯಕ್ತಿಗೆ ಸೇರಿದವನಲ್ಲ, ಅಥವಾ ಒಂದು ರಾಷ್ಟ್ರಕ್ಕೆ ಸೇರಿದವನಲ್ಲ. ಅವನಿಗೆ ಅಂತರಂಗ ಬಹಿರಂಗಗಳಿಲ್ಲ. ಈ ಐಹಿಕ ಜಗತ್ತಿನಲ್ಲಿ ಕಂಡುಬರುವ ಆದಿ ಅಂತ್ಯ, ನನ್ನದು ಅವರದು ಮೊದಲಾದ ದ್ವಂದ್ವಗಳು ದೇವೋತ್ತಮ ಪರಮಪುರುಷನಲ್ಲಿಲ್ಲ. ಅವನಿಂದ ಸ್ಫುರಿಸುವ ಬ್ರಹ್ಮಾಂಡವು ಭಗವಂತನ ಇನ್ನೊಂದು ಲಕ್ಷಣ. ಆದ್ದರಿಂದ ಪರಮಪ್ರಭು ಭಗವಂತನೇ ಪರಮಸತ್ಯನು. ಅವನು ಶ್ರೇಷ್ಠತೆಯಲ್ಲಿ ಸಂಪೂರ್ಣನಾಗಿದ್ದಾನೆ. ಬ್ರಹ್ಮ ಸಂಹಿತೆಯಲ್ಲಿ ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನನ್ನು ಈ ರೀತಿಯಾಗಿ ವರ್ಣಿಸಲಾಗಿದೆ. ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ಗೋವಿಂದ ಸರ್ವಕಾರಣ ಕಾರಣಂ. ಗೋವಿಂದನೆಂದು ಕರೆಯಲಾದ ಶ್ರೀಕೃಷ್ಣನು ಪರಮನಿಯಂತ್ರಕನು. ಅವನು ಶಾಶ್ವತ ಆನಂದಮಯಿ ಮತ್ತು ಆಧ್ಯಾತ್ಮ ದೇಹವುಳ್ಳವನು. ಅವನು ಎಲ್ಲದರ ಮೂಲ. ಅವನಿಗೆ ಅನ್ಯ ಮೂಲ ಇಲ್ಲ. ಅವನು ಸಕಲ ಕಾರಣಗಳ ಪ್ರಧಾನ ಕಾರಣನು. ಭಗವಂತನ ಅಸ್ತಿತ್ವಕ್ಕೆ ಯಾವುದೇ ಕಾರಣವಿಲ್ಲ, ಏಕೆಂದರೆ ಸಕಲ ಕಾರಣಗಳ ಕಾರಣನು ಅವನು. ಅವನು ಸಕಲ ಚರಾಚರಗಳಲ್ಲೂ ಇದ್ದಾನೆ. ಮಯಾ ತತಂ ಇದಂ ಸರ್ವಂ. ಅವನು ಪ್ರತಿಯೊಂದರಲ್ಲೂ ವಿಸ್ತೃತನು, ಆದರೆ ಸಕಲವೂ ಅವನಲ್ಲ. ಅವನು ಅಚಿಂತ್ಯ ಭೇದಾಭೇದ. ಅವನು ಏಕಕಾಲದಲ್ಲಿ ಏಕ ಮತ್ತು ಭಿನ್ನ. ಅದನ್ನು ಈ ಶ್ಲೋಕದಲ್ಲಿ ವಿವರಿಸಲಾಗಿದೆ. ಈ ಐಹಿಕ ಪ್ರಪಂಚದಲ್ಲಿ ನಾವು ಆದಿ ಅಂತ್ಯ ಮತ್ತು ಮಧ್ಯ ಎಂಬ ಕಲ್ಪನೆ ಹೊಂದಿದ್ದೇವೆ. ದೇವೋತ್ತಮ ಪರಮಪುರುಷನಿಗೆ ಅಂತಹದು ಯಾವುದೂ ಇಲ್ಲ. ಬ್ರಹ್ಮಾಂಡದ ಪ್ರಕಟಣೆಯು ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ತೋರಿಸಿದ ವಿರಾಟ್ ರೂಪದರ್ಶನವಾಗಿದೆ. ಭಗವಂತನು ಎಲ್ಲೆಡೆಯೂ ಇದ್ದಾನೆ, ಎಲ್ಲ ಕಾಲದಲ್ಲೂ ಇದ್ದಾನೆ. ಆದ್ದರಿಂದ ಅವನು ಪರಮ ಸತ್ಯ ಮತ್ತು ಅತ್ಯಂತ ಶ್ರೇಷ್ಠನು. ಅವನು ಮಹತ್ತಿನಲ್ಲಿ ಸಂಪೂರ್ಣನು. ದೇವರು ದೊಡ್ಡವನು. ಅವನು ಹೇಗೆ ದೊಡ್ಡವನು ಎಂಬುದನ್ನು ಇಲ್ಲಿ ವಿವರಿಸಲಾಗಿದೆ. ಸಾ ವಿಶ್ವಕಾಯ ಪುರುಹೂತ ಈಶಾ ಸತ್ಯ ಸ್ವಯಂ ಜ್ಯೋತಿರಜ ಪುರಾಣ ಧತ್ತೇಸ್ಯ ಜನ್ಮಾದ್ಯ ಜಯಾತ್ಮ ಶಕ್ತ್ಯ ತಾಂ ವಿದ್ಯ ಯೋಧಸ್ಯ ನಿರೀಹ ಆಸ್ತೆ. ಈ ಪ್ರಕಟಿತ ಬ್ರಹ್ಮಾಂಡವು ಲಕ್ಷೋಪಲಕ್ಷ ಹೆಸರುಗಳನ್ನು, ಅಪರಿಮಿತ ಶಕ್ತಿಗಳನ್ನು ಹೊಂದಿರುವ ಪರಮಸತ್ಯನಾದ ದೇವೋತ್ತಮ ಪರಮಪುರುಷನ ಶರೀರವಾಗಿದೆ. ಅವನು ಸ್ವಯಂ ಪ್ರಕಾಶಿತನು, ಅಜಾತ ಮತ್ತು ಅವರ್ಣನೀಯನು. ಎಲ್ಲದರ ಆದಿ ಅವನು, ಆದರೆ ಅವನಿಗೆ ಆದಿಯಿಲ್ಲ. ಅವನು ತನ್ನ ಬಹಿರಂಗ ಶಕ್ತಿಯಿಂದ ಈ ವಿಶ್ವವನ್ನು ಸೃಷ್ಟಿಸಿದ. ವಿಶ್ವವು ಅವನಿಂದ ಸೃಷ್ಟಿ, ಸ್ಥಿತಿ ಮತ್ತು ಲಯ ಹೊಂದಿದಂತೆ ತೋರುತ್ತದೆ. ಅವನು ತನ್ನ ಆಧ್ಯಾತ್ಮ ಶಕ್ತಿಯಲ್ಲಿ ನಿಷ್ಕ್ರಿಯನಾಗಿರುತ್ತಾನೆ ಮತ್ತು ಐಹಿಕ ಶಕ್ತಿಯ ಚಟುವಟಿಕೆಗಳು ಅವನನ್ನು ಮುಟ್ಟುವುದಿಲ್ಲ. ಶ್ರೀ ಚೈತನ್ಯ ಮಹಾಪ್ರಭುಗಳು ತಮ್ಮ ಶಿಕ್ಷಾಷ್ಟಕದಲ್ಲಿ
ನಾಂ ಅಕಾರಿ ಬಹುಧಾ ನಿಜ ಸರ್ವ ಶಕ್ತಿ ಎಂದು ಹೇಳುತ್ತಾರೆ. ದೇವೋತ್ತಮ ಪರಮಪುರುಷನಿಗೆ ಹಲವಾರು ಹೆಸರುಗಳಿವೆ. ಅವೆಲ್ಲವೂ ಪರಮಪುರುಷನಿಂದ ಅಭಿನ್ನವಾದವು. ಸ್ವಯಂಭುವ ಮನುವಿನ ಪ್ರಾರ್ಥನೆಯ ಮುಂದುವರಿದ ಭಾಗವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.